ನ್ಯೂಸ್ ವಿಜಯ ನಾಡುಗೆ ಸ್ವಾಗತ. ನಾನು ನಾಯಕ್. ನ್ಯೂಸ್ ವಿಜಯ ನಾಡು. ವಿಜಯನಗರ ಜಿಲ್ಲೆ ಊರಡಗಲಿ ಪಟ್ಟಣದಲ್ಲಿ ನಾಳೆ ಸಂತ ಶ್ರೀ ಸೇವಾಲಾಲ್ ಮಹಾರಾಜರ 286ನೇ ಜಯಂತ್ಯೋತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗಲಿದೆ ಎಂದು ಶಾಸಕ ಕೃಷ್ಣ ನಾಯಕ್ ತಿಳಿಸಿದ್ದಾರೆ. ಇನ್ನು ಬಂಜಾರ ಕುಲಗುರು ಸಂತ ಶ್ರೀ ಸೇವಾಲಾಲ್ ಮಹಾರಾಜರ ಜಯಂತ್ಯೋತ್ಸವ ಒಂದೇ ಸಮುದಾಯಕ್ಕೆ ಸೀಮಿತವಾಗಬಾರದು. ಸೇವಾಲಾಲ್ ಮಹಾರಾಜರ ಜಯಂತ್ಯೋತ್ಸವ ಎಲ್ಲಾ ಸಮುದಾಯಕ್ಕೂ ಕೂಡ ಅನ್ವಯವಾಗಬೇಕಾಗಿದೆ. ಹಾಗಾಗಿ ನಮ್ಮ ಸಮುದಾಯದ ಎಲ್ಲಾ ಗಣ್ಯಮಾನ್ಯರು ಹಾಗೂ ಇತರೆ ಸಮುದಾಯದ ಎಲ್ಲಾ ಗಣ್ಯಮಾನ್ಯರಿಗೂ ಕೂಡ ಆಹ್ವಾನಿಸಿರುವೆ. ಇನ್ನು ತಾಲೂಕಿನಲ್ಲಿ ನಡೆಯುವ ಜಯಂತ್ಯೋತ್ಸವಕ್ಕೆ ನಾನು ತಾಲೂಕಿನ ಎಲ್ಲಾ ಸಮುದಾಯದ ಮುಖಂಡರಿಗೂ, ರಾಜಕೀಯ ನಾಯಕರಿಗೂ, ಸಮುದಾಯದ ಅಧ್ಯಕ್ಷರಿಗೂ, ಇನ್ನು ಉಳಿದಂತಹ ಸಮುದಾಯದ ಎಲ್ಲಾ ಸ್ವಾಮೀಜಿಗಳಿಗೂ ಆಹ್ವಾನ ಮಾಡಿಕೊಂಡು ಅದ್ದೂರಿಯಾದ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನ ಇದೀಗ ನಾಳೆ ಜರುಗಲಿದೆ ಹೂವಿನಹಡಗಲಿ ಪಟ್ಟಣಾದ್ಯಂತ. ಹಾಗಾಗಿ ಇನ್ನು ಹೂವಿನಹಡಗಲಿ ಪಟ್ಟಣದ ಶಾಸಕರ ಕಚೇರಿಯಲ್ಲಿ ಮಾತನಾಡಿದ ಅವರು 286ನೇ ಸಂತ ಶ್ರೀ ಸೇವಾಲಾಲ್ ಮಹಾರಾಜರ ಜಯಂತಿ ಕಾರ್ಯಕ್ರಮ ಸೋಮವಾರ ಅದ್ದೂರಿಯಾಗಿ ಜರುಗಲಿದೆ ಎಂದು ಶಾಸಕ ಕೃಷ್ಣ ನಾಯ್ಕ್ ಹೇಳಿದ್ದಾರೆ. ಸಮಸ್ತ ನಾಡಿನ ರಂಗಭೂಮಿಯ ಕಲಾವಿದರು, ಚಲನಚಿತ್ರ ನಟ ನಟಿಯರು, ಕಲಾವಿದರು, ಗಾಯಕರು ಈ ಒಂದು ಕಾರ್ಯಕ್ರಮಕ್ಕೆ ರಸಮಂಜರಿ ಕಾರ್ಯಕ್ರಮವನ್ನ ನೀಡಲಿದ್ದಾರೆ. ಕಾರ್ಯಕ್ರಮಕ್ಕೆ ವಿವಿಧ ಕಲಾವಿದರು ಆಗಮಿಸಲಿದ್ದಾರೆ. ಹೂವಿನಹಡಗಲಿ ತಾಲೂಕಿನಾದ್ಯಂತ ಎಲ್ಲಾ ತಂಡಗಳಲ್ಲೂ ಕೂಡ ಹಬ್ಬದ ವಾತಾವರಣ ನಾಳೆ ಸೃಷ್ಟಿಯಾಗಿರುತ್ತದೆ. ಬಂಜಾರ ಸಂಸ್ಕೃತಿಯಂತೆ ಸುಮಾರು 800ಕ್ಕೂ ಹೆಚ್ಚು ಗೋಧಿ ಸಸಿಯನ್ನ ಹಾಕಿರುತ್ತೇವೆ. ಆ ಒಂದು ಗೋಧಿ ಸಸಿಯನ್ನ ಭಜನೆ ವಾಜಾಡಳು ಕುಣಿತದೊಂದಿಗೆ ಹೂವಿನಹಡಗಲಿ ಪಟ್ಟಣದ ಬಂಜಾರ ಭವನದಿಂದ ಬೈಲಾರ ಲಿಂಗೇಶ್ವರ ದೇವಾಲಯದ ಮೂಲಕ ಶಾಸ್ತ್ರೀಯ ವೃತ್ತದ ಮೂಲಕ ತಾಲೂಕಿನ ಕ್ರೀಡಾಂಗಣಕ್ಕೆ ಮೆರವಣಿಗೆ ಅದ್ದೂರಿಯಾಗಿ ಬರಲಿದೆ ಎಂದು ಹೇಳಿದ್ದಾರೆ. ಇನ್ನು ಭಜನೆ ವಾಜಾ ವಾದ್ಯಗಳ ಮೂಲಕ ಮೆರವಣಿಗೆ ಸಾಗಲಿದೆ. ಇನ್ನು ಪೊಲೀಸರ ಬಿಗಿ ಬಂದೋಬಸ್ತ್ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಇರಲಿದೆ. ನಂತರ 2 ಗಂಟೆಯಿಂದ ಸಾಯಂಕಾಲ 6 ಗಂಟೆವರೆಗೆ ವೇದಿಕೆ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಳ್ಳಲಾಗುತ್ತದೆ. ಹಾಗಾಗಿ ನಂತರ 6 ಗಂಟೆಯ ನಂತರ ಕಾರ್ಯಕ್ರಮ ಸಾಂಸ್ಕೃತಿಕ ಕಾರ್ಯಕ್ರಮ ಇದ್ದಿದ್ದು, ಈ ಒಂದು ಕಾರ್ಯಕ್ರಮಕ್ಕೆ ಪ್ರಖ್ಯಾತ ಚಲನಚಿತ್ರ ನಟ ನಟಿಯರಿಂದ ರಸಮಂಜರಿ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗುತ್ತಾ ಇದೆ. ರಾಜ್ಯಾದ್ಯಂತ ವಿವಿಧ ಚಲನಚಿತ್ರದ ನಟ ನಟಿಯರು ಹಾಗೂ ಗಾಯಕರು ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಲಿದ್ದಾರೆ. ಎಲ್ಲ ತಾಲೂಕಿನಾದ್ಯಂತ ಎಲ್ಲ ಬಂಜಾರ ಸಮುದಾಯ ಹಾಗೂ ಇತರೆ ಸಮುದಾಯದವರು ಕೂಡ ಭಾಗವಹಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಯಶಸ್ವಿಗೊಳಿಸಬೇಕೆಂದು ಶಾಸಕ ಕೃಷ್ಣ ನಾಯ್ಕ ಹೇಳಿದ್ದಾರೆ. ಇನ್ನು ಕಾರ್ಯಕ್ರಮಕ್ಕೆ ಸುಮಾರು 2 ಲಕ್ಷಕ್ಕೂ ಹೆಚ್ಚು ಜನ ಸಾಂದ್ರತೆ ಸೇರುವ ಈ ಒಂದು ಕಾರ್ಯಕ್ರಮವಾಗಿದೆ. ಹಾಗಾಗಿ ಬಂಜಾರ ಸಮುದಾಯದ ವತಿಯಿಂದ ಇದೀಗ ಕೃಷ್ಣ ನಾಯ್ಕ ಅವರು ಕೂಡ ಶ್ರೀ ಸಂತ ಸೇವಾಲಾಲ್ ಜಯಂತಿ ಸಮಿತಿ ಹೂವಿನಹಡಗಲಿ ಹಾಗೂ ವಿಜಯನಗರ ಜಿಲ್ಲೆ ಹಾಗೂ ಎಲ್ಲಾ ತಂಡಗಳ ನಾಯಕರು ಮತ್ತು ಕಾರ್ಭಾರಿ ಮತ್ತು ಸಮಾಜದ ಎಲ್ಲಾ ಮುಖಂಡರು, ಸರ್ಕಾರಿ ನೌಕರರು ಹಾಗೂ ಸಮಸ್ತ ಗುರು ಹಿರಿಯರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಕೃಷ್ಣ ನಾಯ್ಕ ತಿಳಿಸಿದ್ದಾರೆ. ಇನ್ನು ಈ ಒಂದು ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆಯನ್ನ ಸನ್ಮಾನ್ಯ ಶ್ರೀ ಕೃಷ್ಣ ನಾಯ್ಕ ಜನಪ್ರಿಯ ಶಾಸಕರು ಹೂವಿನಹಡಗಲಿ ಇವರು ಭಾಗವಹಿಸಲಿದ್ದಾರೆ. ಇನ್ನು ಉದ್ಘಾಟನೆಗೆ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆಗೆ ಸನ್ಮಾನ್ಯ ಶ್ರೀ ರುದ್ರಪ್ಪ ಮಾದಪ್ಪ ಲಮಾಣಿ ಉಪಸಭಾಪತಿ ಕರ್ನಾಟಕ ಸರ್ಕಾರ ಇವರು ಭಾಗವಹಿಸಲಿದ್ದಾರೆ. ಇವರು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿದ್ದಾರೆ. ಹಾಗಾಗಿ ಇನ್ನು ಹಲವಾರು ರಾಜಕೀಯ ನಾಯಕರು, ಮುಖಂಡರು, ಸ್ವಾಮೀಜಿಗಳು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ತಾಲೂಕಿನಾದ್ಯಂತ ಹಾಗೂ ರಾಜ್ಯಾದ್ಯಂತ, ಜಿಲ್ಲೆಯಾದ್ಯಂತ ಎಲ್ಲಾ ಸಮುದಾಯದ ಮುಖಂಡರು ಹಾಗೂ ಅಧ್ಯಕ್ಷರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ಶಾಸಕರು ಹಾಗೂ ಹೂವಿನಹಡಗಲಿಯ ಸಂತ ಶ್ರೀ ಸೇವಾಲಾಲ್ ಜಯಂತಿ ಸಮಿತಿ ಹೂವಿನಹಡಗಲಿ ಎಲ್ಲಾ ಸಮಿತಿ ಸದಸ್ಯರು ಹಾಗೂ ಅಧ್ಯಕ್ಷರು ಈ ಒಂದು ಸರ್ವರಿಗೂ ಕೂಡ ಸ್ವಾಗತವನ್ನ ಕೋರಿದ್ದಾರೆ. ಹಾಗಾಗಿ ನಾಳಿನ ಕಾರ್ಯಕ್ರಮದಲ್ಲಿ ಯಶಸ್ವಿಗೊಳಿಸಬೇಕು, ಎಲ್ಲರೂ ಭಾಗವಹಿಸಿ ಎಂದು ಸಂತ ಶ್ರೀ ಸೇವಾಲಾಲ್ ಜಯಂತಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕೆಂದು ಸಂತ ಶ್ರೀ ಸೇವಾಲಾಲ್ ಮಹಾರಾಜರ ಸಮಿತಿ ಹೂವಿನಹಡಗಲಿ ಇವರು ಕೇಳಿಕೊಂಡಿದ್ದಾರೆ. ಸೇವಾಲಾಲ್ ಅವರ ಜಯಂತಿ 286ನೇ ಜಯಂತಿಯನ್ನು ನಾವು ಫೆಬ್ರವರಿ ತಿಂಗಳಲ್ಲೇ ಮಾಡಬೇಕಾಗಿತ್ತು. ಸೆಷನ್ ಇತ್ತು, ಹಾಗಾಗಿ ನಾವು ಮಾರ್ಚಲ್ಲಿ ಮಾಡ್ತಾ ಇದ್ದೀವಿ. ಸುಮಾರು ವರ್ಷದಿಂದ ಹೂವಿನಹಡಗಲಿ ಕ್ಷೇತ್ರದಲ್ಲಿ ಸೇವಾಲಾಲ್ ಜಯಂತಿ ಮಾಡಬೇಕಂತೇಳಿ ಎಲ್ಲ ಸಮಾಜದ ಹಿರಿಯರು ಮತ್ತು ಎಲ್ಲ ಮುಖಂಡರದ್ದು ಒಂದು ಆಸೆ ಆಗಿತ್ತು. ಹಾಗಾಗಿ ಹೋದ ವರ್ಷನೂ ಕೂಡ ನಾವು ಭಾಳಷ್ಟು ಪ್ರಯತ್ನ ಮಾಡಿದ್ವಿ, ಆದರೆ ಮಾಡೋಕ್ಕಾಗಲಿಲ್ಲ. ಸೊ ಈ ವರ್ಷ ಆಪರ್ಚುನಿಟಿ ಬಿಡಬಾರ್ದು ಅಂತೇಳಿ ಭಾಳ ಅದ್ದೂರಿಯಾಗಿ ಮಾಡಬೇಕಂತೇಳಿ ನಾವೀಗ ಹಮ್ಮಿಕೊಂಡಿದ್ದೀವಿ. ಎಲ್ಲ ನಮ್ಮ ಲಂಬಾಣಿ ತಂಡದ ಎಲ್ಲ ಹಿರಿಯರು, ಮುಖಂಡರ ಜೊತೆ ಎಲ್ಲ ಚರ್ಚೆ ಮಾಡಿ ನಮ್ಮ ಸಂಸ್ಕೃತಿ ಮತ್ತು ನಮ್ಮ ಪದ್ಧತಿ ಪ್ರಕಾರ ನಾವು ಗೋಧಿ ಸಸಿ ತೀಜೆ ಅಂತ ಹೇಳ್ತೀವಿ. ಆ ತೀಜೆ ಹಾಕಿ ನಮ್ಮ ವಾಜ ಅಂದರೆ ನಮ್ಮ ವಾಜ ಅವೆಲ್ಲ ಮ್ಯೂಸಿಕ್ ಆರ್ನಮೆಂಟ್ ಎಲ್ಲ ತಗೊಂಡು
ಈ ಹಿಂದೆ ನಮ್ಮ ಪೂರ್ವಜರು ಹೇಗೆ ಆ ಭಜನೆ ಮಾಡ್ಕೊಂತ ಆ ತಂದೆಗೆ ಬೇಡ್ಕೋತಿದ್ರು, ಆ ತಂದೆಯ ಆಶೀರ್ವಾದ ಕೃಪೆ ಹೇಗೆ ಅಂತೇಳಿ ಯಾವ ರೀತಿ ಪೂಜೆ ಪುನಸ್ಕಾರ ಮಾಡ್ತಾ ಇದ್ರು, ಅದೇ ರೀತಿ ನಾವು ನಾಳೆ ಅದೇ ಪದ್ಧತಿ ನಮ್ಮ ಸಂಸ್ಕೃತಿ ಪ್ರಕಾರ ಒಂದು ಅದ್ದೂರಿಯಾಗಿ ಸುಮಾರು ಒಂದು 1200 ಗೋಧಿ ಸಸಿಯನ್ನು ಹಾಕಿದ್ದಾರೆ ತಾಂಡದಲ್ಲಿ. ಆಮೇಲೆ ವಾಸ ಹಾಕೋರೆಲ್ಲ ಬರ್ತಾರೆ, ಅದರ ಮುಂದೆ ಮಜಲ್ ಮಾಡೋರೆಲ್ಲ ಇರ್ತಾರೆ. ಆಮೇಲೆ ಸಮಾಜದ ಸ್ವಾಮೀಜಿಗಳನ್ನ ಒಂದು ರಥದಲ್ಲಿ ಇಟ್ಟು ಸೊ ನಾವು ಮೆರವಣಿಗೆ ಮಾಡಬೇಕಂತೇಳಿ ಅಂದ್ಕೊಂಡಿದ್ದೀವಿ. ಮೆರವಣಿಗೆ ಸಮಯದಲ್ಲಿ ಚಲನಚಿತ್ರ ನಟಿಯರು, ಧಾರಾವಾಹಿ ನಟರು ಅವರೆಲ್ಲ ಬರ್ತಾರೆ. ಸೊ ನಮ್ಮ ಸಂಸ್ಕೃತಿಯನ್ನು ಒಂದು ಎತ್ತಿ ಹಿಡಿಯೋ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ತಮ್ಮ ಈ ವಾಹಿನಿ ಮೂಲಕ ಎಲ್ಲ ನನ್ನ ಬಂಜಾರ ಸಮಾಜದ ಎಲ್ಲ ಹಿರಿಯರಿಗೂ, ಎಲ್ಲ ಅಕ್ಕಂದರಿಗೂ, ಕಿರಿಯರಿಗೂ ಎಲ್ಲರೂ ಭಾಗವಹಿಸಬೇಕು, ಯಶಸ್ವಿ ಮಾಡಬೇಕಂತೇಳಿ. ವಿಶೇಷ ಏನಂದ್ರೆ ಇದನ್ನು ನಮ್ಮ ಬಂಜಾರ ಸಮಾಜಕ್ಕೆ ಮಾತ್ರ ಸೀಮಿತ ಮಾಡಿಲ್ಲ, ಸರ್ವ ಧರ್ಮದ ಎಲ್ಲ ಮುಖಂಡರು, ಆಮೇಲೆ ಬೆಳಗಿಂದ ನಾನು ಎಲ್ಲ ಸಮಾಜದ ಅಧ್ಯಕ್ಷರನ್ನ ನಾನು ಇನ್ವೈಟ್ ಮಾಡ್ತಾ ಇದ್ದೀನಿ. ಸೊ ಅಧ್ಯಕ್ಷರೆಲ್ಲ ಬರಬೇಕು ವೇದಿಕೆ ಮೇಲೆ ಅಂತೇಳಿ. ಜೊತೆಯಲ್ಲಿ ಎಲ್ಲ ಸಮಾಜದ ಪೂಜ್ಯರನ್ನ ನಾನು ಕರೆಯೋ ಪ್ರಯತ್ನ ಮಾಡಿದ್ದೀನಿ. ಎಲ್ಲ ಸಮಾಜದ ಪೂಜ್ಯರನ್ನೆಲ್ಲ ಕರೆಸಿದ್ದೀನಿ, ಅವರೆಲ್ಲ ಬರ್ತಾ ಇದ್ದಾರೆ. ಸೊ ಪೂಜ್ಯರು ಮತ್ತು ನನ್ನ ತಾಲೂಕಿನ ಎಲ್ಲ ಅಧ್ಯಕ್ಷರೆಲ್ಲ ಸರ್ವಧರ್ಮದ ಮತ್ತು ಎಲ್ಲ ಸರ್ವಧರ್ಮದ ಎಲ್ಲ ಮುಖಂಡರುಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಿದ್ದಾರೆ. ಸೊ ಇದೊಂದು ಅದ್ದೂರಿಯಾಗಿ ಮಾಡಬೇಕು ಅನ್ನೋ ಒಂದು ಆಸೆಯಿಂದ ಮಾಡ್ತಾ ಇದ್ದೀನಿ. ಓಕೆ ಸರ್, ಮತ್ತೆ ಬೇರೆ ರಾಜಕೀಯ ನಾಯಕರಿಗೆ ಯಾರಾದರೂ ಮತ್ತೆ ಆಹ್ವಾನಿಸಿದ್ರೆ ಸರ್? ಇಲ್ಲ, ಇದು ಸಮಾಜದ ಕಾರ್ಯಕ್ರಮ ಇರೋದ್ರಿಂದ ಇದನ್ನು ರಾಜಕೀಯವಾಗಿ ಬಳಸಿಲ್ಲ. ಹಾಗಾಗಿ ನಮ್ಮ ಸಮಾಜದ ರಾಜಕೀಯ ಮುಖಂಡರಿಗೆ ನಾವು ಇನ್ವೈಟ್ ಮಾಡ್ತೀವಿ. ಧನ್ಯವಾದ. ಥ್ಯಾಂಕ್ ಯು ಸರ್.